ನೀರೈತೆ, ಎಲ್ಲ ಐತೆ, ಜಮೀನ್ ಐತೆ, ಬೆಳೆ ಎಲ್ಲ ನಾಶ ಆಗೋಯ್ತು. ಸುಮ್ಮನೆ ಏನ್ ಬರೋಣ ಅಪ್ಪ ಮಗ ಆಕಾಶ ಬಿದ್ದಂಗೆ ಓದಿದ್ದೀರಾ? ಓ ಕೆನರಾ ಬ್ಯಾಂಕ್ ಸಾಹೇಬ್ರು ಅದೇನೋ ಗಾದೆ ಹೇಳ್ತಾರಲ್ಲ, ಹಂಗ ಆಗೋಯ್ತು ನಿಮ್ ಕತೆ. ಊರೆಲ್ಲ ಸೂರ್ಯ ಹೋದ್ಮೇಲೆ ಕೋಟೆ ಬಾಗ್ಲಾಕದ್ರಂತೆ. ಅದೇನೋ ಬೆಳೆಗೆ ಜಾಗ ಸಾಲ ಕೊಡ್ಸಿದ್ರಿ, ಏನಾಯ್ತಪ್ಪ ಈಗ? ನೀರೈತೆ, ಭೂಮಿ ಐತೆ, ಎಲ್ಲ ಐತೆ, ಆಳ್ಗಳವ್ರೆ, ಏನಾಯ್ತು? ಕರೆಂಟ್ ಇಲ್ಲ, ಎಲ್ಲ ಕರೆಂಟ್ ಹಿಂಗ್ ಬರೋದು ಹಂಗೆ ಹೊಂಟೋಗೋದು, ಬೆಳೆ ಎಲ್ಲ ನಾಶ ಆಗೋದು. ಈಗೇನೋ ಬಂದವರಂತೆ, ಶಿವನೇ ಕಾಪಾಡ್ಬೇಕು. ಇನ್ನು ಮನೆ ಪ್ರಾಬ್ಲಮ್ಗಳು ನೋಡಿದ್ರೆ ಬಾಲ್ಗಳು ನೋಡಕ್ಕಾಗಲ್ಲ. ಮಗಳು ಬೇರೆ ಮೈನರ್ದು, ಅವಳು ಬೇರೆ ಮದುವೆ ಬಂದು ನಿಂತ್ಕೊಳ್ಳವನೆ. ಈ ಹೈದಿಗೆ ಸಿಟಿ ಕಳ್ಸಿದ್ರೆ ಡಿಪ್ಲೊಮಾ ಮಾಡ್ಬಿಟ್ಟು ಒಂದು ಎಲೆಕ್ಟ್ರಿಷಿಯನ್ ಪೋಸ್ಟೇಷನ್ ಮಾಡ್ಕೊಂಡು ಕಲ್ತ್ಕೊಳ್ಳ ಅಂತಂದ್ರೆ ಇವನ್ ಬೇರೆ ಬಂದ ಹಾಳಾಗೋಲಿ ಎಟ್ಟಿಲ್ ಗೇಯ್ತಾನೆ ಅಂತ ಹೆಂಡರು ಸೇರ್ಸ್ಕೊಂಡು ಅಂತಂದ್ರೆ 7 ವರ್ಷಕ್ಕೆ 4 ಮಕ್ಕಳಾಗೋದು. ನಾನೇನ್ ಮಾಡ್ಲಿ ಅಂತ ನೀನು? ನಾನೇನ್ ಮಾಡ್ಲಿ? ಗದ್ದೆ ಕಡೆ ನೀರು ಬಿಡೋಣ ಅಂತಂದ್ರೆ ಕರೆಂಟ್ ಇರಲ್ಲ. ಮನೇಲಿ ಬರ್ಕೊಳ್ಳೋಣ ಅಂತ ಹೇಳಿದ್ರೆ ನಿಮ್ಗೆ ತಲೆ ಕೊಟ್ರೆ 10 ಗಂಟೆಗೆ ಒಂದು ಟ್ರೈನ್ ಬಂದು ಎದೆ ಮೇಲೆ ಬಂದಂಗೆ ಬರ್ತದೆ. ಬೆಳಿಗ್ಗೆ ಅದೇ ಟ್ರೈನ್ 4 ಗಂಟೆಗೆ ತಿರ್ಗಾ ಹೋಯ್ತದೆ. ಅದಕ್ಕೆ ಈಗ ಏನ್ ಮಾಡೋದು? ಬೆಳೆಗೆ ಟ್ರೈನ್ ಹೋದ್ರೇನ್ರಿ ಸಮಾಚಾರ? ಎಚ್ಚರ ಆಯ್ತದ ರಾತ್ರಿ ನೋಡು, ಅದೇನು ದೇವ್ರು ಬಂದಂಗೆ ಬಂದಾರ, ಅದೇನು ಕೇಳ್ಕೊಳಪ್ಪ, ಅದೇನೋ ದಾರಿ ತೋರ್ಕೊಡ್ತಾರೆ, ಕೇಳಪ್ಪ ಸಾಹೇಬ್ರನ್ನ. ಅದಕ್ಕೆ ವ್ಯವಸ್ಥೆ ಮಾಡೋಣ. ಗೌರ್ಮೆಂಟ್ ಹಳೆ ಗೌರ್ಮೆಂಟ್ ಬೇರೆ ಹೋಗಿದೆ, ಸಾಲ ಮನ್ನಾ ಆಗಿದೆ. ಈಗ ನಿಮ್ಗೆ ಅದರಲ್ಲಿ ಹೊಸ ಗೌರ್ಮೆಂಟ್ ಬಂದಿದೆ. ಈಗೆಲ್ಲ ಬೆಸ್ಕಾಮ್ KEB ಎಲ್ಲ ಒಳ್ಳೊಳ್ಳೆ ಪ್ರಾಜೆಕ್ಟ್ ಮಾಡ್ತಾ ಇದಾರೆ. ಅದರಿಂದ ನೀವು KEB ಕರೆಂಟ್ ನೆಕ್ಸ್ಟ್ ಟೈಮ್ದಲ್ಲೇ ನೀವು ಕರೆಂಟ್ ಉತ್ಪಾದನೆ ಮಾಡ್ಕೋಬಹುದು. ಅದೇನಾ ಅದೆಲ್ಲ ವ್ಯವಸ್ಥೆ ಮಾಡ್ಕೊಳ್ತಾ ನಿಮ್ಮ ಅಪ್ಪ ಅಂತ ಒಂದು ವೈಟ್ ಪೇಪರ್ ಮೇಲೆ ಹೆಬ್ಬಟ್ಟು ಅನ್ಸ್ಕೊಂಡು ಬೆಳಿಗ್ಗೆ ಆಫೀಸ್ ಹತ್ರ ಬಂದ್ಬಿಡು. ಸರಿ ಬರೋಣ ಬಿಡ್ಲ? ತಗೋಬರಲ್ಲ, ಏನ್ ಬಗ್ಗೆ ಬಂದಿಲ್ಲ? RCC ಬರ್ಕೊಬಿಟ್ಟೆ ಮನೆಯನ್ನೇ. ಏನ್ ಬರ್ತಿದ್ದಿಲ್ಲ ಅಲ್ಲಿ? ಖಾಲಿ ಆಡ ಬಂದಿದೆ. ಸಾಹೇಬ್ರು ಬರ್ತಾರೆ ಕೇಳ್ಕೊಂಡು ಬರ್ತಾರೆ. ಯಾಕೆ ಸಾಲಕ್ಕೆ ಏನ್ ಸಾಲ ತಗೊಂಡು ಈಗ? ಅದೇನ ಕರೆಂಟ್ ಕೊಡ್ತಾರಂತಲ್ಲ ಸೂರ್ಯಶಕ್ತಿಯಿಂದ. ಸರಿ ಮೊಟ್ಟೆ ಮಾಡಿಸ್ತೀವ ಅದೇನ? ಅದೇ ಮಾಡ್ಸ್ಕೊ ಬರ್ತೀನಿ. ಬರ್ಲಿ ಬೆಳಗ್ಗೆ ಬರ್ತಾರಂತೆ, ಬಂದ್ಮೇಲೆ ನೋಡೋಣ. ಹೋಗು ಆಫೀಸ್ ಹೋಗು, ಆಫೀಸ್ ಹುಡ್ಕೋಗೋಣ ಸಾಹೇಬ್ರನ್ನ. ಇಲ್ಲಿ ಇಟ್ಕೊಂಡ್ರೆ ಹೋಗು, ಆಫೀಸ್ ಹೋಗು. ಬರೋಣ ಬಂದ ಪಾಣಿ ಎಲ್ಲ ತಂದ್ಬಿಟ್ಟಿದ್ಯಾ? ಏನೋ ನೋಡ್ಕೊಂತಾರೆ. ನಾನು ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ. ನಿಮ್ಗೆಲ್ಲ ಸೋಲಾರ್ ಇದಕ್ಕೆ ಆಫೀಸ್ ಕೊಡಕ್ಕೆಲ್ಲ ಮಾತಾಡಿದ್ದಾರೆ. ಪರಿಚಯ ಕಾಂಟ್ಯಾಕ್ಟ್ ಇದ್ದಾರೆ, ಅವ್ನು ಪರಿಚಯ ಮಾಡ್ಕೊಡ್ತೀನಿ. ಅದಕ್ಕೆ ಹಾಕಿಸ್ಕೊಡುತ್ತೆ, ಕಾಲ್ ಮಾಡಿ ತಡೀರಿ, ಪರಿಚಯ ಮಾಡ್ಕೊಡ್ತೀನಿ. ಹಲೋ ಸೋಮಪತಿ ಅಲ್ಲ? ಅದೇ ನಾ ಗಿರೀಶ್, ಶೇಷ್ ನಿವಾಸ್ ಫ್ರೆಂಡ್ ಇದ್ದೀರ. ಹಾ ಹೌದು. ಅದೇ ಕಾಮನಹಳ್ಳಿಲಿ ಸೋಲಾರ್ ಇನ್ಸ್ಟಾಲ್ ಮಾಡ್ಕೊಟ್ಟಿದ್ರಲ್ಲ? ಹಾ ಹೌದು, ಅದೇ ಗಿರೀಶ್. ಅದೇ ನಮ್ಮ ರಾಮನಹಳ್ಳಿ ಬೋರೇಗೌಡರಿಗೆ ಒಂದು 10 ಎಕರೆ ಜಮೀನ್ ಐತೆ. ಅವ್ರಿಗೆಲ್ಲ ಮಾತಾಡಿದ್ವಿ ಬ್ಯಾಂಕ್ ಮ್ಯಾನೇಜರ್ ಹತ್ರ. ಹಾ ಅದು ಒಂಚೂರು ಎಲ್ಲ ಇನ್ಸ್ಟಾಲ್ ಮಾಡ್ಕೊಟ್ಬಿಡಿ. ಹಾ ಸರಿ ಆಯ್ತು. ಅವ್ರ ಆಫೀಸ್ ಹತ್ರ ಕಳಿಸ್ತೀನಿ. ಎಲ್ಲಿ? ಬಸ್ ಸ್ಟಾಪ್ ಇಂದ ಸ್ಟೋರ್ ಆಚಾರ್ಯಲ್ಲಿ ಪಕ್ಕದಲ್ಲಿ ನಿಮ್ಮ ಸ್ಟೋರ್. ಹಾ ಓಕೆ. ಇಲ್ಲಿ ಕರಾವಳಿ ಡಾಕ್ಯುಮೆಂಟ್ ಎಲ್ಲ ತಗೊಂಡೋಗು, ಅವ್ರಿಗೆ ಕೊಡು, ಮಾತಾಡ್ತಾರೆ, ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತಾರೆ. ಬರಲ್ಲ ಬಾ. ನಾನು ಈ ದಿವಸ ಕರೆಂಟು ಟಾರ್ಚ್ ಹತ್ತಿರದ ಬ್ಯಾಟ್ರಿ ನಿಂತ್ಕೊಂಡಿದ್ದೆ. ಸೂರ್ಯನಿಂದ ಬಾಳ್ ಬಂದ್ಬಿಟ್ರಲ್ಲ ಇವರು. ಸರಿ ನಡಿ, ಗದ್ದೆ ನೀರ್ ಬಿಡಮ್ಮ, ನಾಟಿ ಎಲ್ಲ ಮಾಡ್ಕೊಳಮ್ಮ. ನಡಿ ನಮಗ ಆರ್ಕಟ್ಲಾ, ಆರಾಮ ಮಾಡ್ಲಾ? ನಾಟಿ ಸರಿಗೆ ಹಾಕ್ಲಾ, ದೂರಕ್ಕೆ ಹಾಕ್ಲಾ ನಾಟ್ಯ? ಜೈ ನೀರ್ ನಿಲ್ಲಿಸ್ಲಾ, ಭತ್ತ ಎಲ್ಲ ಬಂದ್ಬಿಟ್ಟದ, ನೀರ್ ನಿಲ್ಲಿಸ್ಲಾ, ಹೊಡೆದಿಲ್ಲ. ಬಿಡಿಲ್ಲ, ಭತ್ತ ಬಿಡಿಲ್ಲ. ಹೆಣ್ಣ ಕಟ್ಟವರ ಭತ್ತ ಪಾದಲೆ ಕಟ್ಟಬಲ್ಲ, ಸೋಮ ಎಲ್ಲ ಬಂದವರ ಎಲ್ಲ ಕಟ್ಟು ಹೊರೆ ಮಾಡು. ಸರಿ, ರೈಸ್ ಮಿಲ್ಗೆ ಭತ್ತಲೆಲ್ಲ ಹಾಕ್ಬಿಡು. ಮತ್ತೆ ಮಾಡ್ಕೊಬಿಟ್ಟ ಬಿಡ ಇದೆ ರೈಸ್ ಮಿಲ್ ಹಾಕಡ. ಅಪ್ಪ 2 ವರ್ಷದಲ್ಲಿ ಮಕ್ಕಳಿಗೆ ಡೊನೇಷನ್ಗೆಲ್ಲ ಕಟ್ಟಾಯ್ತು. ಮಕ್ಕಳಿಗೆ ಮದುವೆ ಎಲ್ಲ ಮಾಡಾಯ್ತು. ಶಿವನೇ ಎಲ್ಲೋ ಪುಣ್ಯಾತ್ಮ ನಮ್ಗೆ ದಾರಿ ತೋರಿಸೋದು, ಸೌರಶಕ್ತಿಗೆ ಸರಿ ದಾರಿ ತೋರಿಸೋದು ಎಲ್ಲ ಬಂದ್ರಲ್ಲ. ಬರಲಿ ಅವನ ತಗೋ ಸಾಯಂಕಾಲ ಪರವಾಗಿಲ್ಲ ಗೌಡ್ರೆ, ಚೆನ್ನಾಗೆಲ್ಲ ನಡೀತದೆ ವ್ಯವಹಾರ ಎಲ್ಲ. ಏನೋ ನಿಮ್ ದಯದಿಂದ ಮದುವೆ ಮಾಡಿದೆ, ಮಕ್ಳು ಡೊನೇಷನ್ ಎಲ್ಲ ಕಟ್ದೆ.